ಇವತ್ತು ನೋಡ್ರಿ ಅಕ್ಕಿಯಿಂದ ಸಂಡಿಗೆ ಮಾಡೋಣ ಅಂತೇಳ್ಬಿಟ್ಟು ನೈಟು 2 ಲೋಟ ಅಕ್ಕಿ ನೆನೆಗೆ ಹಾಕಿದ್ದೀವಿ ನಾವು. ಈಗ ಅದನ್ನು ನೈಸಾಗಿ ಚೆನ್ನಾಗಿ ರುಬ್ಕೋಬೇಕು. ಇಲ್ಲಿ ನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ. ಈ ರೀತಿ ಅಕ್ಕಿ ನೆನೆಗೆ ಹಾಕಿ ರುಬ್ಬಿಟ್ಟು ಮಾಡೋದ್ರಿಂದ ಸಂಡಿಗೆನ ಭಾಳ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರ್ತವೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ನೋಡಿ, ನೈಸಾಗಿ ರುಬ್ಕೊಂಡಿದ್ದೀವಿ. ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು. ಇಲ್ಲಿ ನೀರು ಕೂಡ ಕಾಯ್ದಿದೆ. ನೀರು ಕೂಡ ಕಾಯ್ದಲಿ ಇನ್ನೊಂದು ಸ್ವಲ್ಪ. ಇಲ್ಲಿ ತಿಂಡಿಗೆ ಪಲಾವ್ ಮಾಡಿದ್ವಿ ನಾವು. ಎಲ್ಲರದ್ದು ತಿಂಡಿ ಆಗೈತಿ. ಇವಾಗ ಸಂಡಿಗೆ ಮಾಡೋಣ ಅಂತ ಹೇಳಿಬಿಟ್ಟು ರುಬ್ಬಿಟ್ಕೊಂಡಿದ್ದೀವಿ. ನೋಡ್ಬೋದು ಇಲ್ಲಿ ಹೆಸರು ಚೆನ್ನಾಗಿ ಕಾದಿದೆ ನೀರು. ನಾವೇನಿಲ್ಲ ಒಂದು 4ರಿಂದ 5 ಚಮ್ ನೀರು ಇಟ್ಟಿದ್ದೀವಿ. ಅದೇನಾದ್ರು ತಿಳುವಾತಂದರೆ ನಾವು ಅಕ್ಕಿ ಇಟ್ಟಿದೆ ಎಕ್ಸ್ಟ್ರಾ, ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತೀವಿ, ಕಲಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ. ಇಲ್ಲ ಗಟ್ಟಿ ಆತಂದರೆ ಬಿಸಿನೀರು ಕಾಯ್ಸಿ ಹಾಕ್ಬೇಕು, ಇಷ್ಟೇ ನೋಡಿ. ಮತ್ತೇನು ಗಟ್ಟಿ ಆತಂತ ಏನು ಭಯಪಡೋಂಗಿಲ್ಲ, ತಿಳುವಾತಂತ ಏನು ಭಯಪಡೋಂಗಿಲ್ಲ. ಎರಡಕ್ಕೂ ಒಂದೊಂದು ಟಿಪ್ಸ್ ಹೇಳಿದ್ದೀನಿ ನಾನು. ಗಟ್ಟಿ ಆದರೆ ಬಿಸಿನೀರು ಕಾಯ್ಸಿ ಹಾಕಬೇಕು, ತಿಳುವಾದರೆ ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಹಾಕ್ಬೇಕು. ಸ್ವಲ್ಪ ತಿಳುವಾಗಲ್ಲ ಅದು, ಯಾಕಂದರೆ ನಾವು ಕರೆಕ್ಟ್ ಪರ್ಫೆಕ್ಟಾಗಿ 4ರಿಂದ 5 ಚಮ್ ನೀರು ಇಟ್ಟಿದ್ದೀವಿ. ಆಗಲ್ಲ ಅದು 2 ಗ್ಲಾಸ್ ಅಕ್ಕಿಗೆ. ಇಲ್ಲಿ ನೋಡಿ ಒಂದು ಅದ ಇದೆ, ಚೆನ್ನಾಗಿದೆ. ಇದೇನು ಕುದ್ದಂಗೆ ಇನ್ನೊಂದು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರುತ್ತೆ. ಹಿಂಗೆ ಇರಬೇಕು. ಮತ್ತು ತೀರ ತಿಳುವಾಗಿ ಮಾಡ್ಕೊಂಡ್ವಿ ಅಂದ್ರೆ ನಾವು ಸಂಡಿಗೆ ಹಾಕ್ತೀವಲ್ಲ, ಅದು ಬಿಚ್ಚಕ್ಕೆ ಬರೋಲ್ಲ ಒಣಗಿದ ಮೇಲೆ. ಹಿಂಗೆ ಇರ್ಬೇಕು ನೋಡಿ. ಚೆನ್ನಾಗಿ ಕುದೀತಾ ಇದೆ ಇವಾಗ. ಹಿಂಗೆ ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲಾಂದರೆ ಬಿಸ್ಕ ಮಾಡಿದ್ರೆ ಏನಾಗತ್ತಂದ್ರೆ ಸಂಡಿಗೆ ಎಲ್ಲ ಮುರಿದೋಗ್ತವೆ. ಈ ಉಪ್ಪು ಕೂಡ ಹಾಕ್ಕೊತಿದ್ದೀವಿ. ಉಪ್ಪು ಸಂಡಿಗೆಗೆ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದರೆ ಉಪ್ಪು ಸಂಡಿಗೆ ಉಪ್ಪು ಜಾಸ್ತಿ ತಗೊಳ್ಳಲ್ಲ. ಉಪ್ಪು ಅನಿಸ್ತದೆ ಫ್ರೈ ಮಾಡಿದಾಗೆ. ಅದು ಇಟ್ಟಿರುವಾಗ ಏನೂ ಅನಿಸಲ್ಲ, ಕೊಟ್ರಿ ಮಾಡಿದಾಗೆ. ಆಮೇಲೆ ತಿನ್ನುವಾಗ ಸಂಡಿಗೆ ಫ್ರೈ ಮಾಡ್ಕೊಂಬಿಟ್ಟು ಭಾಳ ಉಪ್ಪು ಅನ್ನಿಸ್ತೈತಿ. ಅದಕ್ಕೆ ಈ ರೀತಿ ಸ್ವಲ್ಪ ಸೋಡಾ ಕೂಡ ಹಾಕ್ತಿದ್ದೀವಿ, ಅಡುಗೆ ಸೋಡಾನ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಸ್ವಲ್ಪ ಒಣಮೆಣ್ಸಿಕಾಯಿ ಈ ರೀತಿ ತರಿಯಾಗಿ ರುಬ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಒಣಮೆಣ್ಸಿಕಾಯಿ ಪೌಡ್ರನ್ನ, ಚಿಲ್ಲಿ ಸಾಕ್ಸ್ ಅಂತಾರಲ್ಲ ಅದು ಕೂಡ ಹಾಕೋಬೋದು ನೀವು. ಮತ್ತು ಇಲ್ಲಿ ಜೀರಿಗೆ, ಉಪ್ಪು, ಜೀರಿಗೆ ಮತ್ತು ಒಣಮೆಣ್ಸಿಕಾಯ್ದು ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು. ನಾವು ಎಲ್ಲ ರೆಡಿ ಆದಮೇಲೆ ತೆಳಗೆ ಇಳಿಸಿದ ಮೇಲೆ ಹಾಕಿರುತ್ತೆ. ಇದಿಷ್ಟನ್ನು ನಾವು ಒಲೆ ಮ್ಯಾಗಿದ್ದಾಗ ಹಾಕ್ಬಿಟ್ಟು ಕುದಿಸಿದ್ರೆ ಕಲರೆಲ್ಲ ಚೇಂಜ್ ಆಗಿಬಿಡ್ತೈತಿ. ಇನ್ನೇನು ಸಂಡಿಗೆ ಹಾಕ್ತೀವಲ್ಲ ತೆಳಗೆ ಇಳಿಸ್ಬಿಟ್ಟು ಆವಾಗ ಮಾತ್ರ ಹಾಕ್ಕೋಬೇಕದೆಲ್ಲ. ಇಲ್ಲೊಂದು ಪಾತ್ರೆಗೆ ಹಾಕ್ಕೊಂಡು ಅವಳು ನಾನು ಹಾಕ್ತಾಯಿದ್ದೀವಿ, ನನ್ನ ಮಗಳು ನಾನು. ಇಲ್ಲ ಅದೇ ಮತ್ತು ಪೇಪರ್ ಮೇಲೆ ಹಾಕ್ತಾಯಿದ್ದೀವಿ, ಎಲ್ಲ ಕವರ್ ಮೇಲೆ ಹಾಕ್ತಾಯಿದ್ದೀವಿ ನಾವು. ನೋಡಿ ಈ ಥರ ಬಂದವೆ ಸಂಡಿಗೆ. ಬಿಚ್ಚಿದ್ರೆ ಚೆನ್ನಾಗಿರ್ತವೆ, ಫ್ರೈ ಮಾಡಿದ್ರು ಕೂಡ ಚೆನ್ನಾಗಿ ಬರ್ತವೆ. ನೋಡ್ಬೋದು ನಾವು ಮಾಡಿರೋಂಥ ಕೊಟ್ರಿಗೆ ಇಷ್ಟು ಸಂಡಿಗೆ ಆಗಿದ್ದಾವೆ. ಇನ್ನೊಂದು ಸ್ವಲ್ಪ ಉಳ್ದತಿ, ಒಂದು ಸಣ್ಣದು ಯಾವ್ದಾರ ಕವರ್ ಮೇಲೆ ಹಾಕ್ತೀವಿ ಅದನ್ನು ಕೂಡ. ಮತ್ತು ಸಂಜೆ ನಾವು ಗೋಬಿ ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಬಿಟ್ಟು. ಗೋಬಿ ಎಲ್ಲ ಇವರೆಲ್ಲ ಮಸಾಲ ಪುರಿ ತಗೊಂಡ್ರು, ನಾನೊಬ್ಬಳು ಗೋಬಿ ತಗೊಂಡೆ. ಒಬ್ಬೊಬ್ಬರು ನಂದು ವೆರೈಟೀಸ್ ತಿಂದಿದ್ದಾರೆ. ಅವಳಿಗೆ ಮಸಾಲ ಪುರಿ ಇಷ್ಟ, ನಮ್ಮ ಸ್ಫೂರ್ತಿಗೆ. ನನಗೆ ಗೋಬಿ ಇಷ್ಟ, ಇವಳಿಗೆ ಎಗ್ ರೈಸ್ ಇಷ್ಟ ನಮ್ಮ ಸೌಂದರ್ಯಗೆ. ಅದಕ್ಕೆ ಇವತ್ತು ಮಸಾಲ ಪುರಿ ತೊಗೊಂಡ ನೋಡಿ. ಸ್ವಲ್ಪ ಹಿಂಗೆ ಸಂಜೆ ಟೈಮ್ ಹೊರಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಗೋಬಿನೇ ತೊಗೊಂಡೆ ನಾನು, ನನಗೆ ಗೋಬಿ ಇಷ್ಟ, ಅದಕ್ಕೋಸ್ಕರ ಗೋಬಿ ತೊಗೊಂಡೆ. ನಮ್ಮ ಮಣಿಕಂಠ ಆ ಕಡೆ ಗಾಡಿ ಹತ್ರ ಹೋಗಿದ್ದಾನೆ ಎಗ್ ರೈಸ್ ತಿನ್ನೋಕ್ಕೆ. ನೋಡ್ಬೋದು ತಿಂದ್ಬಿಟ್ಟು ಬಂದ್ವಿ. ಮತ್ತು ಮಧ್ಯಾಹ್ನ ಮಾರ್ಕೆಟಿಗೆ ಕೂಡ ಹೋಗಿದ್ವಿ ನಾವು. ಇಲ್ಲಿ ನೋಡಿ ಚಪಾತಿ ಮಣೆ ಇರಲಿಲ್ಲ ನಮ್ಮ ಮನೆಯಲ್ಲಿ, ತಂದಿದ್ದೀವಿ. ಇದು 180 ರೂಪಾಯಿ ನೋಡಿ ಮಣೆ ಇತ್ತು. ಅದಕ್ಕಿನ್ನೂ ಕಾಲು ಇರಲಿಲ್ಲ, ಎಲ್ಲ ಹೋಗಿಬಿಟ್ಟಿದ್ವು, ಅದಕ್ಕೋಸ್ಕರ ತಂದ್ವಿ. ಮತ್ತೊಂದು ರೊಟ್ಟಿ ಹಂಚು ಕೂಡ ತಂದ್ವಿ, ರೊಟ್ಟಿ ಚಪಾತಿ ಮಾಡೋಕ್ಕಂತ ಹೇಳಿಬಿಟ್ಟು. ರೊಟ್ಟಿ ಹಂಚಿತ್ತು, ಅದು ಮಧ್ಯಕ್ಕೆಲ್ಲ ತಿಳುವಾಗಿತ್ತಲ್ಲ, ಮಧ್ಯಕ್ಕೆಲ್ಲ ಸೀದೋಗ್ತಿದ್ವು, ಅದಕ್ಕೋಸ್ಕರ. ಮತ್ತು ಮಾವಿನ ಹಣ್ಣು 100 ರೂಪಾಯಿಗೆ 2 kg ಮಾವಿನ ಹಣ್ಣು. 100 ರೂಪಾಯಿ 2 kg, 50 ರೂಪಾಯಿ kg ನೋಡಿ. 3 kg ತಂದ್ವಿ ನಾವು. ತಿನ್ನಲಿ, ಮತ್ತು ಸೀಸನ್ ಇದ್ದಾಗ ಮಕ್ಕಳು ತಿನ್ನಲಿ ಅಂತೇಳ್ಬಿಟ್ಟು
ಮತ್ತಿದು ಸಾಂಬಾರು ಪುಡಿ ಬೇರೆ ತಂದ್ವಿ. ಸಾಂಬಾರು ಪುಡಿ ಮಾಡಿಸಿರ್ಲಿಲ್ಲ ಮನೆಯಲ್ಲಿ, ಖಾಲಿಯಾಗಿತ್ತಾ. ಈಗ ಅರ್ಜೆಂಟಿಗೆ ತೊಗೊಂಬಂದ್ವಿ 2 kg. ಇದು ಸಾಂಬಾರು ಪುಡಿ 180 ರೂಪಾಯಿ kg, 2 kg ತಂದ್ವಿ. ಇದು 150 ರೂಪಾಯಿ 3 kg ಮಾನಣ್ಣಿಗೆ ಬಿಟ್ಟು ಇದೊಂದು ಮಣೆ ಅಂತ ತಂದ್ವಿ. ಸೀದಾ ಮಾನಣ್ಣೆ ಸೀಸನ್ ಬಂದತ್ರಿ ಅಲ್ಲ, ಅಂದರೆ ಇವಾಗೇನೋ ಸ್ಟಾರ್ಟಿಂಗೇ ಮಾನಣ್ಣೆ ಯಾಕೆ ಭಾಳ ಕಮ್ಮಿ ರೇಟ್ ಅದಾವೆ. ನಾವು ಹೋಗ್ತಾ ಹೋಗ್ತಾ ತುಂಬ ಕಮ್ಮಿ ರೇಟ್ ಆಗ್ತವೆ ಅನಿಸ್ತತಿ ಈ ಸರಿ. ಅಷ್ಟು ಚೆನ್ನಾಗಿದಾವೆ ಮಾನಣ್ಣೆ. ಸೀಕರಣೆ ಮಾಡಿ ಮತ್ತು ಚಪಾತಿಗೆ, ಬಿಳಿ ಹೋಳಿಗೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ. ಚಾಕು ತಂದು ಕಟ್ ಮಾಡು. ನೋಡಿ ನಮ್ಮ ಮನೇಲಿ ಇವತ್ತು ಮಾವಿನ ಹಣ್ಣಿನ ಶಿಕಾಣಿ ಚಪಾತಿ. ಆ ಥರ ಅಲ್ಲ, ಈ ಕಡೆಯಿಂದ ಬೇಕು. ಈ ರೈಸ್ ಕೂಡ ಮಾಡೋಕ್ಕಿಟ್ಟಿದ್ದೀವಿ. ಸಾಂಬಾರು ಕೂಡ ರೆಡಿಯಾಗಿದೆ. ಬೇಳೆ ಹೀರೆಕಾಯಿ ಸಾಂಬಾರು. ನೋಡಿ ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಾ ಇದೆ. ನನ್ನ ಮಕ್ಕಳಿಗೆ ಇಷ್ಟ ಚಪಾತಿ ಶಿಕರಣಿ ಅಂದರೆ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಚಾಕು ತಗೊಳಮ್ಮ. ನೋಡಿ ಶಿಕರಣಿ ರೆಡಿ ಆಯಿತು. ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗ್ತಿದ್ದಾವೆ. ಮಕ್ಕಳೆಲ್ಲ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ. ಬಿಸಿ ಬಿಸಿ ಬೇಯಿಸಿ ಕೊಟ್ಟರೆ ಶಿಕರಣಿಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಊಟ ಟೈಮ್ಗೆ ಚಪಾತಿ ಮಾಡಿದೆ ನೋಡಿ. ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು.